ಅಂತೆಯೇ ಇದೀಗ ಕೇಳಿ ಬಂದ ಆರ್ತನಾದ ಎಳೆಯ ಪ್ರಭು ಮಹರ್ಷಿಗಳ ಆಶ್ರಮದೆಡೆಯಿಂದ ಬಂದಂತ ಆರ್ತನಾದ. ಸುರಪತಿಯು ದೈನ್ಯತೆಯಿಂದ ಪ್ರಾರ್ಥಿಸುವುದಕ್ಕೆ ತೊಡಗಿಕೊಂಡಿದ್ದಾನೆ. ಅಂದ ಮೇಲೆ ಮುಂದೆ ನಡೆಯುವುದಾದಂತಹ ಒಂದು ಮಹಾಘಟನೆಗೆ ಇದು ಆರಂಭ ಕಾಲ ಎಂದೇ ತಿಳಿಯಬೇಕಾಗುತ್ತದೆ. ಹಾಗಾಗಿ ವೈಕುಂಠದಿಂದ ನೇರವಾಗಿ ಇಳಿದು ಒಂದು ಪ್ರಭು ಮಹರ್ಷಿಗಳ ಆಶ್ರಮ ಪ್ರದೇಶದಲ್ಲಿ ಮೈದೋರಿ ನಿಂತಿದ್ದೇನೆ. ನೋಡುತ್ತಾ ಇದ್ದೇನೆ, ಏನಾಗಿ ಹೋಯಿತು?
ಶಕ್ತಿಯ ಮೀರಿ ನೀ ನಡೆದೆ ಶಕ್ತಿಯ ಮೀರಿ ನೀ ನಡೆದೆ ಮಗವ ಶಕ್ತಿಯ ಮೀರಿ ನೀ ನಡೆದೆ ಕೋಪೋದ್ರೆ ಕಾಣಗೆಲುವುಗೋಡ ಸಾಧ್ಯ ಯಮಗೆ ಕೋಪೋದ್ರೆ ಕಾಣಗೆಲುವುಗೋಡ ಸಾಧ್ಯ ಯಮಗೆ ದೇವೇಂದ್ರ ಭಗವಂತ ಅಮೃತ ಜೋಡಿರಿ ನೀನು ಆದರೂ ಕ್ಷಣಕಾಲ ಸ್ತಂಭಿತನಾದೆ ಜಾತಿ ದೇವರ ಸತಿಶಕ್ತಿಯ ಪರಿಣಾಮ ಪತಿವ್ರತಾ ಶಕ್ತಿ ಅಗಾಧವಾದದ್ದು ಇಂತಹ ಪತಿವ್ರತೆಯನ್ನು ನೀನು ಹೊಡೆಯುವುದಕ್ಕೆ ಮುಂದಾದ ಕಾರಣ ನಿನಗಿಂತ ಅವಸ್ಥೆ ಬಂದೊದಗಿತು ನೀನು ವಿವೇಕದಿಂದ ವರ್ತಿಸಬೇಕಾಗಿತ್ತು ದೇವೇಂದ್ರ. ಹೌದು ದೇವರೇ, ಈ ಋಷಿ ಸತಿಯ ಸತಿ ಧರ್ಮದ ಮಿತಿ ಏನು ಎನ್ನುವುದು ನನ್ನ ಮತಿಯ ಮಿತಿಗೆ ಹೊಳೆಯಲೇ ಇಲ್ಲ. ಮೂಢ ನಾನಾಗಿ ಹೋದೆ. ಹಾಗಿದ್ದರೆ ಈಗ ಮುಂದಿನ ದಾರಿ ಏನು ಎನ್ನುವುದನ್ನು ನೀನೇ ತೋರಿಸಬೇಕು ಹರಿಯೇ. ದೇವೇಂದ್ರ ಕೋಪೋದ್ರಿಕ್ತರಾದ ಈ ಪದವ್ರತೆಯನ್ನು ಗೆಲ್ಲುವುದು ಸುಲಭ ಸಾಧ್ಯವಲ್ಲ. ಮುಂದಿನದ್ದನ್ನು ನಾನು ನೋಡಿಕೊಳ್ಳುತ್ತೇನೆ, ನೀನು ನಿಶ್ಚಿಂತೆಯಿಂದ ಇರು. ಆಗಲಿ ದೇವರೇ, ಜಯ 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 ಜಯ.
ಚಿತ್ರದಿ ಮುನಿಯಾದುವೆಂಬ ಕೂತ್ಕಳಿಸಿ ಬಿಡುವುದಿಲ್ಲ ಸುಳಿಯನು ಛಾತಿ ಬಳಿವನು ಕಂಡ ಮುನಿಯರಿಗೆ ಅಂದ ಮನನಶೀಲನಾದವನೇ ಮುನಿ. ಪ್ರಪಂಚದಲ್ಲಿ ಯಾರು ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೋ ಅವನಿಗೆ ಪ್ರಪಂಚದ ಬಗೆಗಿನ ಮೋಹವು ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತಾ ಹೋಗುತ್ತದೆ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ,
ಮುನೀಂದ್ರ, ಶಾಂತನಾಗು, ಶಾಂತನಾಗು. ಸತಿ ಮನಸ್ಸದ್ದನ್ನು ಕಂಡು ಒಮ್ಮೆಂದೊಮ್ಮೆ ಕೋಪಾವಿಷ್ಟನಾಗಿ ನನಗೆ ಶಾಪವನ್ನು ಕೊಟ್ಟೆ. ಅದನ್ನು ಕಂಡು ಚಿರಕಾಲ ಭೀತಿಗೊಂಡಿದ್ದಾನೆ. ಸುರರೆಲ್ಲ ಸಂಭೀಭೂತರಾಗಿ ನಿಂತಿದ್ದಾರೆ. ಅಸುರರೆಲ್ಲ ಸಂತಸಗೊಳ್ಳುತ್ತಿದ್ದಾರೆ. ಆಶಾವಾದಿಗಳೆಲ್ಲ ಬೆರಗಾಗಿ ನಿಂತಿದ್ದಾರೆ. ಯಾರು ಹೆದರಬೇಡಿ, ಹೆದರಬೇಡಿ. ಓ ತಾಪಸೋತ್ತಮ, ಶಾಪ ಎಂದು ಬುಡವನ್ನು ಕೊಟ್ಟೆ ನೀನು. ಅದನ್ನೇ ಶಿರಳ ಅಂತ ನಾನು. ಸಾವನ್ನಪ್ಪು ಎಂದರೆ ಅದು ಶಾಪವಾಗುತ್ತಿತ್ತು. ಮತ್ತೆ ಹುಟ್ಟಿದ ಎಂದು ಹೇಳಿದೆಯಲ್ಲ, ಅದು ನನಗೆ ವರವಾಗಿ ಪರಿಣಮಿಸಿತು. ಇನ್ನು ನೀನು ಕೊಟ್ಟ ಶಾಪವನ್ನು ಧರಿಸದೇ ಹೋದರೆ ಅದರ ತೀಕ್ಷ್ಣತೆ ಇಡೀ ಭೂಲೋಕವನ್ನೇ ನಾಶ ಮಾಡಬಹುದು. ಆ ಕಾರಣಕ್ಕಾಗಿ ಅದನ್ನೇ ಶಿರಳ ಅಂತ ನಾನು. ದೇವರೇ, ನನ್ನದು ತಪ್ಪಾಗಿ ಹೋಯಿತು. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ಪ್ರಮಾದವನ್ನು ಎಸಗಿಬಿಟ್ಟೆ. ನೀನೇ ನನ್ನನ್ನು ಕ್ಷಮಿಸಬೇಕು, ಪೊರೆಯಬೇಕು ದೇವ. ಮುನೀಂದ್ರ, ನಿನ್ನ ಮಡದಿಯನ್ನು ಕೊಲ್ಲುವುದು ನನಗೆ ಅನಿವಾರ್ಯವಾಗಿತ್ತು. ಯಾಕೆ ಬಲ್ಲೆಯ? ಮುರಿದು ಮುಕ್ಕುವೆ, ಮೂರ್ಜಗಮನೆಯ ಎಂಬುದಾಗಿ ಕೋಪದಿಂದ ನುಡಿದವಳು ನಿನ್ನ ಮಡದಿ ಖ್ಯಾತಿ. ಅವಳನ್ನು ಹಾಗೆ ಬಿಟ್ಟರೆ ಅವಳ ಪತಿವ್ರತಾ ಶಕ್ತಿಯಿಂದ ಅವಳು ಆ ಕಾರ್ಯವನ್ನು ಮಾಡಿದ್ದಾಳೆ. ಹಾಗಾಗಿ ಅನಿವಾರ್ಯವಾಗಿ ಸುದರ್ಶನ ಚಕ್ರದಿಂದ ಅವಳನ್ನು ತರಿದೆ. ಎನ್ನ ತಪ ಸಂಪನ್ನ